ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 9ನೆಯ ಸ್ಕಂದದಲ್ಲಿ ನಾವು ನಿಮಿ ಮಹಾರಾಜನ ರಾಜವಂಶದ ಕುರಿತಾಗಿ ತಿಳಿದುಕೊಳ್ಳುತ್ತಿದ್ದೇವೆ. ನಿಮಿ ಮಹಾರಾಜನು ಯಜ್ಞವನ್ನು ಆಚರಿಸುವಂತಹ ಉದ್ದೇಶದಿಂದ ವಸಿಷ್ಠರಲ್ಲಿ ನಿವೇದನೆಯನ್ನು ಮಾಡಿಕೊಂಡನು. ಆದರೆ ವಸಿಷ್ಠರು, ಪ್ರಿಯ ನಿಮಿ ಮಹಾರಾಜನೇ, ನಾನು ಈಗಾಗಲೇ ಇಂದ್ರನು ಆರಂಭಿಸಿರುವ ಯಜ್ಞದಲ್ಲಿ ಇದೇ ಸ್ಥಾನವನ್ನು ಒಪ್ಪಿಕೊಂಡಿದ್ದೇನೆ. ಇಂದ್ರನ ಯಜ್ಞ ಮುಗಿದ ಬಳಿಕ ನಾನು ಇಲ್ಲಿಗೆ ಮರಳಿ ಬರುತ್ತೇನೆ. ಅಲ್ಲಿಯವರೆಗೆ ನನಗಾಗಿ ಕಾಯುತ್ತಿರು ಎಂದು ಹೇಳಿದರು. ಈ ಐಹಿಕ ಪ್ರಪಂಚದಲ್ಲಿ ಜೀವಿಯ ಆಯುಷ್ಯವು ಯಾವ ಕ್ಷಣದಲ್ಲಾದರೂ ಕೊನೆಗೊಳ್ಳಬಹುದು. ಈ ಸತ್ಯವನ್ನು ಅರಿತಂತಹ ನಿಮಿಯು ವಸಿಷ್ಠ ಮಹರ್ಷಿಗಳ ಅನುಪಸ್ಥಿತಿಯಲ್ಲಿಯೇ ಯಜ್ಞವನ್ನು ಪ್ರಾರಂಭಿಸಿದನು. ಮಹಾರಾಜ ಇಂದ್ರನ ಯಜ್ಞವನ್ನು ಪೂರ್ಣಗೊಳಿಸಿದ ನಂತರ ಗುರುಗಳಾದ ವಸಿಷ್ಠರು ನಿಮಿ ಮಹಾರಾಜನ ಬಳಿಗೆ ಹಿಂದಿರುಗಿದರು. ಆಗ ಅವರು ನಿಮಿಯು ತನ್ನ ಆದೇಶವನ್ನು ಉಲ್ಲಂಘಿಸಿದ್ದನ್ನು ಕಂಡರು. ಹೀಗಾಗಿ ವಸಿಷ್ಠರು ಅವನಿಗೆ ತಾನೇ ಮಹಾಜ್ಞಾನಿಯೆಂದು ಭಾವಿಸಿರುವ ನಿಮಿಯ ಐಹಿಕ ಶರೀರವು ಕೂಡಲೇ ಪತನ ಹೊಂದಲಿ ಎಂದು ಶಾಪವಿತ್ತರು. ತಾನು ಏನೊಂದು ಅಪರಾಧ ಮಾಡದೇ ಇದ್ದರೂ ಅನಗತ್ಯವಾಗಿ ತನಗೆ ಶಾಪವಿತ್ತುದಕ್ಕಾಗಿ ನಿಮಿ ಮಹಾರಾಜನು ತನ್ನ ಗುರುಗಳಿಗೆ ಪ್ರತಿಶಾಪವಿತ್ತನು. ಸ್ವರ್ಗದ ದೊರೆಯಿಂದ ಕಾಣಿಕೆ ಪಡೆಯುವ ಸಲುವಾಗಿ ನೀನು ನಿನ್ನ ಧಾರ್ಮಿಕ ಬುದ್ಧಿಯನ್ನು ಕಳೆದುಕೊಂಡೆ. ಆದ್ದರಿಂದ ನಾನು ನಿನಗೆ ಶಾಪ ಕೊಡುತ್ತಿದ್ದೇನೆ. ನಿನ್ನ ದೇಹವು ಪತನ ಹೊಂದುವುದು. ಹೀಗೆ ನುಡಿದ ಅನಂತರ ಆಧ್ಯಾತ್ಮಜ್ಞಾನದಲ್ಲಿ ಪರಿಣತನಾದ ನಿಮಿ ಮಹಾರಾಜನು ದೇಹತ್ಯಾಗ ಮಾಡಿದನು. ವಸಿಷ್ಠ ಮಹರ್ಷಿಗಳೂ ತಮ್ಮ ದೇಹತ್ಯಾಗ ಮಾಡಿದರು. ಮುಂದೆ ವಸಿಷ್ಠರು ಮಿತ್ರವರುಣರಿಂದ ಪುನರ್ಜನ್ಮವನ್ನು ಪಡೆದರು. ಯಜ್ಞಾಚರಣೆಯ ಕಾಲದಲ್ಲಿ ನಿಮಿ ಮಹಾರಾಜನು ತ್ಯಾಗ ಮಾಡಿದ ದೇಹವನ್ನು ರಾಸಾಯನಿಕ ಸುಗಂಧ ವಸ್ತುಗಳಿಂದ ರಕ್ಷಿಸಿಡಲಾಯಿತು. ಸತ್ರಯಾಗದ ಕೊನೆಯಲ್ಲಿ ಮಹರ್ಷಿಗಳು ಮತ್ತು ಬ್ರಾಹ್ಮಣರು ಅಲ್ಲಿ ಸೇರಿದ್ದ ದೇವತೆಗಳಿಗೆ ಈ ರೀತಿ ಮನವಿ ಮಾಡಿಕೊಂಡರು: ಈ ಯಜ್ಞದಿಂದ ನೀವು ತೃಪ್ತರಾಗಿದ್ದಲ್ಲಿ ಹಾಗೂ ನಿಜವಾಗಿ ನೀವು ಸಮರ್ಥರಾಗಿದ್ದಲ್ಲಿ ಮಹಾರಾಜ ನಿಮಿಯು ಮತ್ತೆ ಈ ದೇಹದಲ್ಲಿ ಜೀವ ತಾಳುವಂತೆ ಮಾಡಿರಿ. ಋಷಿಗಳ ಈ ಮನವಿಗೆ ದೇವತೆಗಳು ತಥಾಸ್ತು ಎಂದರು. ಆದರೆ ನಿಮಿ ಮಹಾರಾಜನು ಹೇಳಿದನು: ದಯವಿಟ್ಟು ಮತ್ತೊಮ್ಮೆ ನನ್ನನ್ನು ಈ ಐಹಿಕ ಶರೀರದಲ್ಲಿ ಬಂಧಿಯಾಗಿಸಬೇಡಿ. ದೇವತೆಗಳು ಮಾನವರಿಗಿಂತ ಎಷ್ಟೋ ಪಟ್ಟು ಉನ್ನತ ಸ್ಥಾನದಲ್ಲಿದ್ದಾರೆ. ಆದ್ದರಿಂದ ಮಹರ್ಷಿಗಳು ಮತ್ತು ಸಾಧುಸಂತರು ಸಮರ್ಥ ಬ್ರಾಹ್ಮಣರಾಗಿದ್ದಾಗಿಯೂ ರಾಸಾಯನಿಕ ಸುಗಂಧ ವಸ್ತುಗಳಿಂದ ರಕ್ಷಿಸಿಡಲಾಗಿದ್ದ ಮಹಾರಾಜ ನಿಮಿಯ ದೇಹವನ್ನು ಪುನರುಜ್ಜೀವಗೊಳಿಸುವಂತೆ ದೇವತೆಗಳಲ್ಲಿ ಮನವಿ ಮಾಡಿದರು. ದೇವತೆಗಳು ಇಂದ್ರಿಯ ಸುಖಗಳಲ್ಲಿ ಮಾತ್ರ ಸಮರ್ಥರೆಂದು ನಾವು ಭಾವಿಸಬಾರದು. ಅವರು ಮೃತ ಶರೀರಕ್ಕೆ ಜೀವದಾನ ಮಾಡುವುದರಲ್ಲೂ ಸಮರ್ಥರು. ವೇದ ಸಾಹಿತ್ಯದಲ್ಲಿ ಇಂತಹ ಅನೇಕ ದೃಷ್ಟಾಂತಗಳಿವೆ. ಉದಾಹರಣೆಗೆ ಸಾವಿತ್ರಿ ಮತ್ತು ಸತ್ಯವಾನರ ಚರಿತ್ರೆಯೇ ಇದೆ. ಮರಣ ಹೊಂದಿದ ಸತ್ಯವಾನನನ್ನು ಯಮರಾಜ ಕೊಂಡೊಯ್ಯುತ್ತಿದ್ದ. ಆದರೆ ಸಾವಿತ್ರಿಯ ಪತಿಭಿಕ್ಷೆಯಿಂದಾಗಿ ಅದೇ ದೇಹದಲ್ಲಿ ಸತ್ಯವಾನನಿಗೆ ಜೀವದಾನ ಮಾಡಲಾಯಿತು. ದೇವತೆಗಳ ಶಕ್ತಿ ಸಾಮರ್ಥ್ಯಗಳಲ್ಲಿ ಇದು ಮಹತ್ವದ ಅಂಶ. ನಿಮಿ ಮಹಾರಾಜನು ತನ್ನ ಮಾತುಗಳನ್ನು ಮುಂದುವರಿಸಿದನು. ಸಾಮಾನ್ಯವಾಗಿ ಮಾಯಾವಾದಿಗಳು ಐಹಿಕ ದೇಹ ಸ್ವೀಕಾರದಿಂದ ಮುಕ್ತಿಯನ್ನು ಬಯಸುತ್ತಾರೆ. ಏಕೆಂದರೆ ಒಮ್ಮೆ ಸ್ವೀಕರಿಸಿದಲ್ಲಿ ಅದನ್ನು ತ್ಯಜಿಸಬೇಕಾಗುತ್ತದೆಂಬ ಭೀತಿ ಅವರಿಗೆ. ಆದರೆ ಸದಾ ಭಗವಂತನ ಸೇವೆಯಲ್ಲಿ ತಲ್ಲೀನವಾದ ಬುದ್ಧಿಮತ್ತೆಯುಳ್ಳ ಭಕ್ತರು ನಿರ್ಭೀತರು. ವಾಸ್ತವವಾಗಿ ಅವರು ದಿವ್ಯ ಪ್ರೇಮ ಸೇವೆ ಸಲ್ಲಿಸಲು ದೇಹದ ಪ್ರಯೋಜನ ಪಡೆದುಕೊಳ್ಳುವರು. ನಿಮಿ ಮಹಾರಾಜನಿಗೆ ಐಹಿಕ ಶರೀರವೊಂದನ್ನು ಸ್ವೀಕರಿಸುವ ಇಚ್ಛೆ ಇರಲಿಲ್ಲ. ಅದು ಬಂಧನಕಾರಿಯಾಗಬಹುದೆಂಬ ಭೀತಿ ಅವನಿಗಿತ್ತು. ಅವನೊಬ್ಬ ಭಕ್ತನಾದ್ದರಿಂದ ಭಗವಂತನಿಗೆ ಭಕ್ತಿಯುತ ಸೇವೆಯನ್ನು ಸಲ್ಲಿಸಲು ಸಾಧ್ಯವಾಗುವಂತಹ ದೇಹವನ್ನು ಅವನು ಬಯಸಿದನು. ಶ್ರೀಲ ಭಕ್ತಿವಿನೋದ ಠಾಕೂರರು ಹೇಳುತ್ತಾರೆ: ನನ್ನ ಪ್ರಭುವೆ, ನಾನು ಮತ್ತೆ ಜನಿಸಿ ಐಹಿಕ ದೇಹವೊಂದನ್ನು ಸ್ವೀಕರಿಸಬೇಕೆಂಬುದು ನಿನ್ನ ಇಚ್ಛೆಯಾಗಿದ್ದಲ್ಲಿ ದಯವಿಟ್ಟು ಈ ಉಪಕಾರ ಮಾಡು. ನಿನ್ನ ದಾಸನ ಅಥವಾ ನಿನ್ನ ಭಕ್ತನ ಮನೆಯಲ್ಲಿ ಹುಟ್ಟಲು ಅವಕಾಶ ಮಾಡಿಕೊಡು. ಅಲ್ಲಿ ನಾನು ಕೀಟ ಸದೃಶವಾದ ಕ್ಷುದ್ರ ಜಂತುವಾಗಿ ಹುಟ್ಟಲು ಹಿಂಜರಿಯನು. ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳುತ್ತಾರೆ: ನ ಧನಂ ನ ಜನಂ ನ ಸುಂದರೀಂ ಕವಿತಾಂ ವಾ ಜಗದೀಶ ಕಾಮಯೇ ಮಮ ಜನ್ಮನಿ ಜನ್ಮನೀಶ್ವರೇ ಭವತಾದ್ ಭಕ್ತಿರಹೈತು ಕೀ ತ್ವಯಿ. ಹೇ ಜಗದೊಡೆಯನೇ, ನನಗೆ ಐಹಿಕ ಸಿರಿ ಸಂಪತ್ತು, ಐಹಿಕ ಅನುಯಾಯಿಗಳು, ಸುಂದರಿಯಾದ ಪತ್ನಿ ಮತ್ತು ಆಲಂಕಾರಿಕ ಭಾಷೆಯಲ್ಲಿ ವರ್ಣಿಸಲಾದ ಕಾಮ್ಯಕರ್ಮಗಳು ಇದಾವುದರ ಬಯಕೆಯೂ ಇಲ್ಲ. ಉದ್ದೇಶರಹಿತವಾದ ನಿನ್ನ ಭಕ್ತಿಯುತ ಸೇವೆಯೊಂದನ್ನೇ ನಾನು ಬಯಸುತ್ತೇನೆ. ಪುನರಪಿ ಜನನಂ ಎಂದರೆ ಜನ್ಮ ಜನ್ಮಾಂತರಗಳಲ್ಲಿ ಎಂದು ಹೇಳುವಾಗ ಭಗವಂತ ಹುಲುಮಾನವ ಜನ್ಮವನ್ನು ಪ್ರಸ್ತಾಪಿಸುತ್ತಿಲ್ಲ. ಭಗವಂತನ ಪಾದಪದ್ಮಗಳನ್ನು ಸ್ಮರಿಸುವಂತಹ ಜನ್ಮವನ್ನು ಪ್ರಸ್ತಾಪಿಸುತ್ತಿದ್ದಾನೆ. ಅಂತಹ ದೇಹ ಅಪೇಕ್ಷಣೀಯ. ಭಗವಂತನ ಸೇವೆಯ ಪ್ರಬಲ ಆಕಾಂಕ್ಷೆಯಿದ್ದಲ್ಲಿ ನಾವು ಐಹಿಕ ದೇಹವನ್ನು ಸ್ವೀಕರಿಸಿದರೂ ಆತಂಕಕ್ಕೆ ಎಡೆಯಿಲ್ಲ. ಏಕೆಂದರೆ ಭಕ್ತನು ಐಹಿಕ ಶರೀರದಲ್ಲೂ ಮುಕ್ತಾತ್ಮನು. ಶ್ರೀಲ ರೂಪಗೋಸ್ವಾಮಿಗಳು ಇದನ್ನು ದೃಢೀಕರಿಸಿದ್ದಾರೆ.
ಇಹಾಯಸ್ಯಂ ಹರೇರ್ದಾಸ್ಯೆ ಕರ್ಮಣ ಮನಸಾಗಿರ ನಿಖಿಲಾಸ್ವಪ್ಯವಸ್ಥಾಸು ಜೀವನ್ಮುಕ್ತ ಸ ಉಚ್ಯತೆ. ಕಾಯೇನ ವಾಚಾ ಮನಸ ಕೃಷ್ಣಪ್ರಜ್ಞೆಯಲ್ಲಿ ಕಾರ್ಯಮಗ್ನನಾದ ವ್ಯಕ್ತಿಯು ಅವನು ಐಹಿಕ ಚಟುವಟಿಕೆಗಳೆಂದು ಕರೆಯಲಾದ ಕಾರ್ಯಗಳಲ್ಲಿ ತೊಡಗಿದ್ದಾಗ್ಯೂ ಐಹಿಕ ಪ್ರಪಂಚದೊಳಗೇ ಮುಕ್ತಾತ್ಮನು. ಭಗವಂತನ ಸೇವಾಪೇಕ್ಷೆಯು ಐಹಿಕ ದೇಹವಿರಲಿ ಆಧ್ಯಾತ್ಮಿಕ ದೇಹವಿರಲಿ ಯಾವುದೇ ಸ್ಥಿತಿಯಲ್ಲೂ ಜೀವಿಯನ್ನು ಮುಕ್ತಗೊಳಿಸುತ್ತದೆ. ಆಧ್ಯಾತ್ಮಿಕ ಶರೀರದಲ್ಲಿ ಭಕ್ತನು ಭಗವಂತನೊಂದಿಗೆ ನೇರ ಸಂಬಂಧ ಹೊಂದುತ್ತಾನೆ. ತೋರಿಕೆಗೆ ಅವನು ಐಹಿಕ ಶರೀರದಲ್ಲಿ ಕಂಡರೂ ಅವನು ಸದಾ ಮುಕ್ತನು ಹಾಗೂ ವೈಕುಂಠಲೋಕದ ಭಕ್ತನಂತೆಯೇ ಭಗವಂತನ ಸೇವೆಯಲ್ಲಿ ಸದಾ ನಿರತನು. ಇಬ್ಬರ ನಡುವೆ ಯಾವುದೇ ವ್ಯತ್ಯಾಸವಿಲ್ಲ. ಸಾಧುರ್ ಜೀವೋವಾ ಮರೋವಾ ಎಂದು ಹೇಳಲಾಗಿದೆ. ಭಕ್ತನು ಜೀವಂತವಿರಲಿ ಮೃತನಿರಲಿ ಭಗವಂತನ ಸೇವೆಯೊಂದೇ ಅವನ ಕಾಳಜಿ. ತ್ಯಕ್ತ್ವಾ ದೇಹಂ ಪುನರ್ಜನ್ಮನೈತಿ ಮಾಮೇತಿ. ಲೌಕಿಕ ಜಗತ್ತಿನಲ್ಲಿ ಐಹಿಕ ಶರೀರದಲ್ಲಿ ಮಾಡಿದ್ದನ್ನೇ ಮಾಡುತ್ತಿದ್ದಾಗಿಯೂ ಜೀವಿಯು ತನ್ನ ದೇಹತ್ಯಾಗ ಮಾಡಿದಾಗ ಭಗವಂತನ ಸಹಜೀವಿಯಾಗಿ ಅವನ ಸೇವೆ ಸಲ್ಲಿಸಲು ನೇರವಾಗಿ ಭಗವದ್ಧಾಮಕ್ಕೆ ಹೋಗುತ್ತಾನೆ. ಲೌಕಿಕದಲ್ಲಿ ಐಹಿಕ ಶರೀರದಲ್ಲಿ ಮಾಡಿದ್ದನ್ನೇ ಅವನು ಮಾಡುತ್ತಾನೆ. ಭಕ್ತನಿಗೆ ನೋವು ನಲಿವು ಅಥವಾ ಐಹಿಕ ಸಿದ್ಧಿ ಇಲ್ಲ. ಮರಣಕಾಲದಲ್ಲಿ ಭಕ್ತನೂ ಐಹಿಕ ಶರೀರ ತ್ಯಜಿಸಬೇಕಾದ ಕಾರಣದಿಂದ ಯಾತನೆ ಪಡುತ್ತಾನೆ ಎಂದು ತರ್ಕ ಮಾಡಬಹುದು. ಆದರೆ ಈ ಸಂಬಂಧದಲ್ಲಿ ಬೆಕ್ಕೊಂದು ತನ್ನ ಬಾಯಲ್ಲಿ ಇಲಿ ಮತ್ತು ತನ್ನ ಮರಿ ಎರಡನ್ನೂ ಕಚ್ಚಿಕೊಂಡು ಹೋಗುವ ಉದಾಹರಣೆಯನ್ನು ಕೊಡಬಹುದು. ಆದರೆ ಇಲಿ ಮತ್ತು ಬೆಕ್ಕಿನ ಮರಿಯನ್ನು ಒಂದೇ ಬಾಯಲ್ಲಿ ಕಚ್ಚಿಕೊಂಡೊಯ್ದರೂ ಇಲಿ ಮತ್ತು ಬೆಕ್ಕಿನ ಮರಿಯ ಅನುಭವಗಳು ಬೇರೆ ಬೇರೆಯಾಗಿರುತ್ತವೆ. ಭಕ್ತನು ದೇಹತ್ಯಾಗ ಮಾಡಿದಾಗ ಅವನು ಭಗವದ್ಧಾಮಕ್ಕೆ ಹಿಂದಿರುಗಲು ಸಿದ್ಧನಾಗಿರುತ್ತಾನೆ. ಆದ್ದರಿಂದ ಭಕ್ತನ ಅನುಭವವು ಶಿಕ್ಷೆಗಾಗಿ ಯಮರಾಜನಿಂದ ಒಯ್ಯಲ್ಪಟ್ಟ ವ್ಯಕ್ತಿಯ ಅನುಭವಕ್ಕಿಂತ ಭಿನ್ನವಾಗಿರುತ್ತದೆ. ಭಗವಂತನ ಸೇವೆಯಲ್ಲಿ ತನ್ನ ಬುದ್ಧಿಮತ್ತೆಯನ್ನು ಕೇಂದ್ರೀಕರಿಸಿದ ವ್ಯಕ್ತಿಯು ಐಹಿಕ ಶರೀರವನ್ನು ಸ್ವೀಕರಿಸಲು ಹೆದರುವುದಿಲ್ಲ. ಆದರೆ ಭಗವಂತನ ಸೇವೆಯಲ್ಲಿ ತೊಡಗದ ಆ ಭಕ್ತನು ಐಹಿಕ ದೇಹ ಸ್ವೀಕರಿಸಲು ಬಹಳ ಹೆದರುತ್ತಾನೆ ಅಥವಾ ಪ್ರಸಕ್ತ ದೇಹ ತ್ಯಜಿಸಲು ಹೆದರುತ್ತಾನೆ. ಆದ್ದರಿಂದ ನಾವು ಚೈತನ್ಯ ಮಹಾಪ್ರಭುಗಳ ಉಪದೇಶವನ್ನು ಅನುಸರಿಸಬೇಕು. ಮಮ ಜನ್ಮನಿ ಜನ್ಮನೀಶ್ವರೇ ಭವತಾದ್ ಭಕ್ತಿರಹೈತು ಕೀತ್ವಯಿ. ನಾವು ಐಹಿಕ ಶರೀರವನ್ನು ಧರಿಸುತ್ತೇವೋ ಅಥವಾ ಆಧ್ಯಾತ್ಮಿಕ ಶರೀರವನ್ನು ಧರಿಸುತ್ತೇವೋ ಎಂಬುದು ಮುಖ್ಯವಲ್ಲ. ದೇವೋತ್ತಮ ಪರಮಪುರುಷನ ಸೇವೆಯೊಂದೇ ನಮ್ಮ ಆಕಾಂಕ್ಷೆಯಾಗಿರಬೇಕು. ನಿಮಿ ಮಹಾರಾಜನು ತನ್ನ ಮಾತುಗಳನ್ನು ಮುಂದುವರಿಸಿದನು. ನಾನು ಐಹಿಕ ದೇಹವನ್ನು ಸ್ವೀಕರಿಸಲು ಇಚ್ಛಿಸುವುದಿಲ್ಲ. ಏಕೆಂದರೆ ನೀರಿನೊಳಗಿನ ಮೀನು ಸದಾಕಾಲ ಮರಣಭಯದಿಂದ ಆತಂಕದಲ್ಲಿ ಬದುಕುವಂತೆ ಈ ವಿಶ್ವದಲ್ಲಿ ಎಲ್ಲ ಕಡೆಯೂ ಇಂತಹ ದೇಹವು ಆಪತ್ತು, ಶೋಕ ಮತ್ತು ಭಯಗಳ ಮೂಲ. ಊರ್ಧ್ವಲೋಕದಲ್ಲಿರಲಿ ಅಧೋಲೋಕದಲ್ಲಿರಲಿ ಐಹಿಕ ದೇಹದ ಹಣೆಯ ಬರಹ ಮರಣ. ಅಧೋಲೋಕದಲ್ಲಿ ಅಥವಾ ಕಳಸ್ತರದ ಜೀವಜಾತಿಗಳಲ್ಲಿ ಜೀವಿಯು ಬೇಗ ಮರಣ ಹೊಂದಬಹುದು ಮತ್ತು ಊರ್ಧ್ವಲೋಕದಲ್ಲಿ ಶ್ರೇಷ್ಠ ಜೀವಜಾತಿಯ ಜೀವಿಯು ದೀರ್ಘಾಯುವಾಗಿರಬಹುದು. ಆದರೆ ಮರಣದಿಂದ ತಪ್ಪಿಸಿಕೊಳ್ಳಲಾಗದು. ಈ ವಾಸ್ತವಾಂಶವನ್ನು ಅರ್ಥ ಮಾಡಿಕೊಳ್ಳಬೇಕು. ಮಾನವ ಜನ್ಮದಲ್ಲಿ ನಾವು ತಪಸ್ಸನ್ನು ಆಚರಿಸುವ ಮೂಲಕ ಜನನ, ಮರಣ, ವೃದ್ಧಾಪ್ಯ ಮತ್ತು ರೋಗ ರುಜಿನಗಳಿಗೆ ಇತಿಶ್ರೀ ಹಾಡಬೇಕು. ಮೃತ್ಯು ಸಂಸಾರ ವರ್ತಮನಿ ಎಂದು ಕರೆಯಲಾದ ಪುನರಪಿ ಜನನ ಪುನರಪಿ ಮರಣ ಚಕ್ರವನ್ನು ನಿಲ್ಲಿಸುವುದೇ ಮಾನವ ನಾಗರಿಕತೆಯ ಗುರಿ. ಜೀವಿಯು ಕೃಷ್ಣ ಪ್ರಜ್ಞೆಯಲ್ಲಿ ನಿರತನಾದಾಗ ಅಥವಾ ಭಗವಂತನ ಪಾದಕಮಲಗಳ ಸೇವೆಯನ್ನು ಸಾಧಿಸಿದಾಗ ಮಾತ್ರ ಇದು ಸಾಧ್ಯ. ಇಲ್ಲವಾದಲ್ಲಿ ನಾವು ಐಹಿಕ ಪ್ರಪಂಚದಲ್ಲೇ ಕೊಳೆಯಬೇಕು ಮತ್ತು ಜನನ, ಮರಣ, ವೃದ್ಧಾಪ್ಯ ಹಾಗೂ ರೋಗ ರುಜಿನಗಳಿಗೆ ಈಡಾದ ಐಹಿಕ ದೇಹವನ್ನು ಸ್ವೀಕರಿಸಬೇಕು. ಇಲ್ಲಿ ನೀರಿನೊಳಗಿನ ಮೀನಿನ ಉದಾಹರಣೆ ನೀಡಲಾಗಿದೆ. ಆದರೆ ನೀರಿನೊಳಗಿನ ಮೀನಿಗೆ ಯಾವತ್ತೂ ಸಾವಿನ ಆತಂಕ ತಪ್ಪಿದ್ದಲ್ಲ. ಏಕೆಂದರೆ ಸದಾಕಾಲ ದೊಡ್ಡ ಮೀನು ಸಣ್ಣ ಮೀನನ್ನು ನುಂಗುವ ತವಕದಲ್ಲಿರುತ್ತದೆ. ಫಲ್ಗೂನಿ ತತ್ರ ಮಹತಾಂ. ಎಲ್ಲ ಜೀವಿಗಳನ್ನು ಅವುಗಳಿಗಿಂತ ದೊಡ್ಡದಾದ ಶಕ್ತಿಯುತವಾದ ಜೀವಿಗಳು ತಿಂದು ಹಾಕುತ್ತವೆ. ಇದು ಐಹಿಕ ಪ್ರಕೃತಿಯ ರೀತಿ. ಅಹಸ್ತಾನಿ ಸಹಸ್ತಾನಂ ಅಪದಾನಿ ಚತುಷ್ಪದಾಂ ಫಲ್ಗೂನಿ ತತ್ರ ಮಹತಾಂ ಜೀವೋ ಜೀವಸ್ಯ ಜೀವನಂ. ಕೈ ಇಲ್ಲದವರು ಕೈ ಇದ್ದವರಿಗೆ ಆಹಾರ, ಕಾಲಿಲ್ಲದವರು ಚತುಷ್ಪಾದಿಗಳಿಗೆ ಆಹಾರ, ದುರ್ಬಲರು ಪ್ರಬಲರಿಗೆ ಆಹಾರ, ಒಬ್ಬ ಜೀವಿಯು ಮತ್ತೊಬ್ಬನಿಗೆ ಆಹಾರ ಎಂಬುದು ಸಾಮಾನ್ಯ ನಿಯಮ. ಒಂದು ಜೀವಿಯು ಮತ್ತೊಂದು ಜೀವಿಗೆ ಆಹಾರವಾಗುವ ರೀತಿಯಲ್ಲಿ ದೇವೋತ್ತಮ ಪರಮಪುರುಷನು ಈ ಐಹಿಕ ಜಗತ್ತನ್ನು ಸೃಷ್ಟಿಸಿದ್ದಾನೆ. ಹೀಗೆ ಅಸ್ತಿತ್ವಕ್ಕಾಗಿ ಹೋರಾಟ. ಸಬಲನು ಸಮರ್ಥನೂ ಬದುಕಿ ಉಳಿಯುತ್ತಾನೆ ಎಂಬ ಮಾತನ್ನು ನಾವು ಆಡುತ್ತೇವಾದರೂ ಭಗವದ್ಭಕ್ತನಾಗದೆ ಯಾರೊಬ್ಬರಿಂದಲೂ ಮರಣದಿಂದ ತಪ್ಪಿಸಿಕೊಳ್ಳಲಾಗದು. ಹರಿಂ ವಿನಾ ನೈವ ಸ್ಮೃತಿಂ ತರಂತಿ.
ಇದನ್ನು ಭಗವದ್ಗೀತೆಯಲ್ಲಿಯೂ ದೃಢೀಕರಿಸಲಾಗಿದೆ. ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತ್ಮನಿ. ಕೃಷ್ಣನ ಪಾದಕಮಲಗಳಲ್ಲಿ ಆಶ್ರಯವನ್ನು ಸಾಧಿಸಲಾಗದವನು ಖಂಡಿತವಾಗಿಯೂ ಜನನ ಮರಣಗಳ ಚಕ್ರದಲ್ಲಿ ಮೇಲೆ ಕೆಳಗೆ ಅಲೆದಾಡಬೇಕು. ನಿಮಿ ಮಹಾರಾಜನು ದೇಹವನ್ನು ಸ್ವೀಕರಿಸಲು ನಿರಾಕರಿಸಿದಾಗ ದೇವತೆಗಳು ಅದಕ್ಕೆ ಯಾವ ರೀತಿ ಪ್ರತಿಕ್ರಿಯಿಸಿದರು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.